ಶ್ರೀ ಅನಂತೇಶ್ವರಾಯ ನಮಃ. ಒಂದು ವಿಡಿಯೋದಲ್ಲಿ ಒಬ್ಬರು ಮಹನೀಯರು ಅನಂತೇಶ್ವರ ದೇವಸ್ಥಾನದ ಬಗ್ಗೆ ಅದು ಶಿವನ ಸನ್ನಿಧಾನ ಅಂತೇಳಿಕೊಂಡು ನಿರೂಪಣೆ ಮಾಡಿದ್ದಾರೆ. ಅದು ಬಂದದ್ದು ಋಷಿಕೇಶ ಮಠದ ಆಚಾರ್ಯರ ಒಂದು ಲೇಖನಕ್ಕೆ ಪ್ರತಿಕ್ರಿಯೆಯಾಗಿ. ಋಷಿಕೇಶ ಆಚಾರ್ಯರ ಲೇಖನ ಬಂದಿದ್ದು ಅನಂತೇಶ್ವರನ ಬಗ್ಗೆ ಕೆಲವರು ಅನ್ಯಥಾ ಇರುವುದಕ್ಕಿಂತ ವಿರುದ್ಧವಾಗಿ ಬರೆದದ್ರಿಂದಾಗಿ ಅದಕ್ಕೆ ಪ್ರತಿಕ್ರಿಯೆಯಾಗಿ ಬಂದಿತ್ತು. ಪ್ರಸ್ತುತ ಈ ವಿಡಿಯೋದಲ್ಲಿ ಆ ಮಹನೀಯರಾದಂತಹ ವಿದ್ವಾಂಸರು ಅವರು ಯಾರು ಅಂತ ಹೇಳಿಕೊಂಡು ತಿಳಿದಿಲ್ಲ, ಅವರ ಹೆಸರು ಇತ್ಯಾದಿ ಏನು ಗೊತ್ತಾಗಲಿಲ್ಲ. ಯಾರೇ ಇರಲಿ ಅವರಿಗೊಂದು ನಮಸ್ಕಾರ. ಅವರ ಒಂದು ವಿಡಿಯೋದ ಬಗ್ಗೆ ಒಂದು ಪ್ರತಿಕ್ರಿಯೆಯನ್ನು ಕೊಡಲಿಕ್ಕೆ ಬಯಸ್ತೇನೆ. ಪ್ರಸ್ತುತ ಅನಂತೇಶ್ವರ ದೇವಸ್ಥಾನ ಎನ್ನುವಂಥದ್ದು ಬಹಳ ಪ್ರಾಚೀನವಾದಂತಹ ಸನ್ನಿಧಾನ. ಎಷ್ಟೋ ಜನರು ಭಕ್ತಿಯಿಂದ ನಂಬಿದಂತಹ ಒಂದು ದೊಡ್ಡ ದೇವತೆ. ಆ ದೇವರ ಬಗ್ಗೆ ಪುರಾಣಗಳಲ್ಲಿ ಪ್ರಸಿದ್ಧಿ ಇರುವಂತಹ ಒಂದು ದೇವರದು. ಏನೇ ಇರಲಿ, ಅದರಲ್ಲಿ ಅವರು ಅದು ಶಿವನ ಸನ್ನಿಧಾನ ಅಂತ ಹೇಳಿಕೊಂಡು ಪ್ರತಿಪಾದನೆ ಮಾಡಿದ್ದಾರೆ. ನಾವೆಲ್ಲ ನಂಬಿಕೊಂಡದ್ದು ಮತ್ತು ಪುರಾಣದಲ್ಲಿರುವಂಥದ್ದು ಅದು ವಿಷ್ಣುವಿನ ಸನ್ನಿಧಾನ ಅಂತ ಹೇಳಿಕೊಂಡು, ಅದರ ಬಗ್ಗೆ ಬೇರೆ ಬೇರೆ ವಿಷಯದ ಬಗ್ಗೆ ಅವರು ಮಾತಾಡಿದ್ದಾರೆ. ಬಹಳ ಮುಖ್ಯವಾದಂಥ ವಿಷಯಗಳ ಬಗ್ಗೆ ಮಾತಾಡಿದ್ದಾರೆ. ಅದರ ಬಗ್ಗೆ ಋಷಿಕೇಶ ಮಠದ ಆಚಾರ್ಯರು ಉತ್ತರ ಕೊಡಬಹುದು. ನಾನು ಮುಂದೆ ಪ್ರಯತ್ನ ಪಡ್ತೇನೆ ಒಪ್ಪಿಸೋತ್ತಾದರೆ. ಪ್ರಸ್ತುತ ವಾದಿರಾಜರ ತೀರ್ಥ ಪ್ರಬಂಧದ ಒಂದು 2 ಶ್ಲೋಕಗಳು ಪಶ್ಚಿಮ ಪ್ರಬಂಧದಲ್ಲಿ ಅವರು ಅನಂತೇಶ್ವರ ಕ್ಷೇತ್ರದ ಬಗ್ಗೆ ಹೇಳುವಾಗ ಒಂದು ಶ್ಲೋಕ, ಮೊದಲನೇ ಶ್ಲೋಕ, ಶಿವಾಂತರ್ಯಾಮಿತಾಂ ಸ್ವೀಯಾಂ ಪ್ರಿಯಾನ್ ಪ್ರತಿ ನಿಬೋಧಯನ್ ದಯಾವಾರಿನಿಧಿ ಶೈವೀಂ ಶಿಲಾಮಾಶ್ರಿತ್ಯ ಶೋಭತೆ. ಇದರಲ್ಲಿ ವಾದಿರಾಜರು ಅದರಲ್ಲಿ ಶಿವನ ಸನ್ನಿಧಾನವನ್ನು ಹೇಳಿದ್ದಾರೆ ಅನಂತೇಶ್ವರನ ಲಿಂಗದಲ್ಲಿ ಅಂತ ಹೇಳಿಕೊಂಡು ಅವರದ್ದು ವಾದ. ನಮಗೆ ನೋಡಿ, ಮಾಧ್ವರಿಗೆ ಅನಂತೇಶ್ವರ ಒಂದು ಶಿವನ ದೇವಸ್ಥಾನ ಅಂತ ಆದರೆ ಅದಕ್ಕೆ ಆಧಾರ ಇದ್ದರೆ ಯಾವ ಬಾಧಕವೂ ಇಲ್ಲ. ಅಥವಾ ಅದೊಂದು ಹರಿಹರ ದೇವಸ್ಥಾನ ಅಂತಾದರೂ ಯಾವ ಬಾಧಕವೂ ಇಲ್ಲ. ವಿಷ್ಣು ಸನ್ನಿಧಾನ ಅಂತೇಳಿ ಆದರೂ ಸುತರಾಂ ಬಾಧಕ ಇಲ್ಲ. ನಮಗಿರುವಂಥದ್ದು ಏನಂತ ಹೇಳಿದ್ರೆ ಅದು ಪ್ರಮಾಣ ಇರಬೇಕಂತಷ್ಟೇ ವಿಷಯ. ಹೇಳುವಂಥ ವಿಷಯಕ್ಕೆ ಆಧಾರ ಬೇಕು ಅಂತ ಹೇಳಿಕೊಂಡು ಮಾನಾಧೀನ ಮೇಯ ಸಿದ್ಧಿ. ಅಲ್ಲಿ ವಾದಿರಾಜರ ಮಾತಿಗೆ ಅವರು ಅರ್ಥ ಮಾಡುವಾಗ ಶಿವನ ಸನ್ನಿಧಾನವನ್ನು ವಾದಿರಾಜರು ಒಪ್ಪಿದ್ದಾರೆ ಅನಂತೇಶ್ವರ ಲಿಂಗದಲ್ಲಿ ಅಂತ ಹೇಳಿಕೊಂಡು ಹೇಳಿದ್ದಾರೆ. ಅದು ಆಗ ಇಲ್ಲ. ಯಾಕಿಲ್ಲ ಕೇಳಿದರೆ, ಯಾರೇ ಆಗಲಿ, ಯಾರೇ ಒಬ್ಬರ ಒಂದು ಕೃತಿಗೆ ಅರ್ಥವನ್ನು ಮಾಡುವಾಗ ಆ ಒಂದು ಕೃತಿಕಾರರ ಹಿನ್ನೆಲೆ, ಅವರ ಮನಸ್ಥಿತಿ, ಅವರು ನಂಬಿದ ಸಿದ್ಧಾಂತ ಇದನ್ನೆಲ್ಲ ನೋಡಿಕೊಂಡು ಆ ಕೃತಿಗೆ ಅರ್ಥವನ್ನು ಮಾಡಬೇಕು. ಇದು ಲೋಕದಲ್ಲಿರತಕ್ಕಂಥ ಒಂದು ಸಾಮಾನ್ಯ ರೂಢಿ ಅಷ್ಟೇ. ಇಲ್ಲಿಗ ವಾದಿರಾಜರು ಯಾರು? ಒಬ್ಬರು ಮಾಧ್ವಯತಿಗಳು. ಜಗದ್ಗುರು ಶ್ರೀ ಮಧ್ವಾಚಾರ್ಯರ ಸಿದ್ಧಾಂತದ ಪ್ರವರ್ತಕರು. ಮತ್ತು ಮಾಧ್ವರ ಒಂದು ಅನೇಕ ಲಕ್ಷಣಗಳಲ್ಲಿ ಒಂದು ಬಹುಮುಖ್ಯವಾದಂಥ ಲಕ್ಷಣ ಅಥವಾ ಅರ್ಹತೆ ಅಂತ ಹೇಳಿದರೆ ಮಧ್ವ ವಿಜಯದಲ್ಲಿ ನಿಷ್ಠೆ. ಮಧ್ವ ವಿಜಯ ಎನ್ನುವಂಥ ಗ್ರಂಥ ಏನಿದೆ ಅದರಲ್ಲಿ ನಿಷ್ಠೆಯನ್ನು ಹೊಂದಿರಬೇಕಾದ್ದು ಪ್ರತಿಯೊಬ್ಬ ಮಾಧ್ವನ ಒಂದು ಕರ್ತವ್ಯ ಮತ್ತು ಅದೊಂದು ಲಕ್ಷಣ ಅದು ಮಾಧ್ವರದ್ದು. ಯಾಕಂದರೆ ಮೊದಲ ಪಾಠವೇ ಮಧ್ವ ವಿಜಯ ಮುಂತಾದ ಗ್ರಂಥಗಳ ಪಾಠ. ನಮ್ಮ ಸಿದ್ಧಾಂತ ಪ್ರವರ್ತಕರ ಮಹಿಮೆಯನ್ನು ತಿಳಿದು ಆನಂತರ ಆ ಸಿದ್ಧಾಂತವನ್ನು ಕಲಿತರೆ ಆವಾಗ ಆ ಒಂದು ಗುರುಗಳ ಅನುಗ್ರಹದಿಂದಾಗಿ ಅದು ತಲೆಗೆ ಹಿಡಿತದೆ ಆ ವಿದ್ಯೆ ಅಂತ ಹೇಳಿಕೊಂಡು ಒಂದು ಭಾವನೆ. ಹಾಗಾಗಿ ಮಧ್ವ ವಿಜಯದಲ್ಲಿ ವಾದಿರಾಜರು ಖಂಡಿತ ಶ್ರದ್ಧೆಯನ್ನು ಇಟ್ಟಿರಲೇಬೇಕು. ಇದೊಂದು ತರ್ಕ. ವಾದಿರಾಜರು ಮಧ್ವ ವಿಜಯದಲ್ಲಿ ನಿಷ್ಠೆ ಇಟ್ಟರೆ ಏನಾಯಿತು ಕೇಳಿದರೆ, ಮಧ್ವ ವಿಜಯದಲ್ಲಿ ಅನಂತೇಶ್ವರನನ್ನು
ವಿಷ್ಣು ಅಂತ ಹೇಳಿಕೊಂಡೇ ಪ್ರತಿಪಾದನೆ ಮಾಡಿದ್ದಾರೆ. ಇದು ಎಲ್ಲರೂ ಒಪ್ಪುವಂಥ ವಿಷಯ. ನಾರಾಯಣಂ ಕುಲಪತಿಂ ಶರಣಂ ವ್ರಜೇಮ ಅಂತ ಹೇಳಿಕೊಂಡು ಅನಂತೇಶ್ವರನ ಬಗ್ಗೆ ಇರತಕ್ಕಂತಹ ಮಾತು. ಅಲ್ಲದೆ ಮಧ್ವವಿಜಯದ ಭಾವಪ್ರಕಾಶಿಕ ಅಂತ ಹೇಳಿಕೊಂಡು ನಾರಾಯಣ ಪಂಡಿತಾಚಾರ್ಯರಿಂದ ರಚನೆಯಾದಂತಹ ಒಂದು ಗ್ರಂಥ, ಅದರಲ್ಲಿ ರಜತಪೀಠ ಪುರಸ್ಥಸ್ಯ ನಾರಾಯಣತ್ವಂ ನಿಶ್ಚೀಯತೆ ಅಂತ ಹೇಳಿಕೊಂಡು ಒಂದು ಮಾತಿದೆ. ಅಂತೂ ರಜತಪೀಠ ಪುರಸ್ಥ ಅಂದರೆ ಅನಂತೇಶ್ವರ ದೇವಸ್ಥಾನದ ಗರ್ಭಗುಡಿಯ ಒಳಗಿರುವವ ಅವನು ನಾರಾಯಣ ಅಂತೇಳಿ ನಿಶ್ಚಯವಾಗ್ತದೆ ಅಂತ ಒಂದು ಮಾತು. ಹಾಗಾಗಿ ಮಧ್ವವಿಜಯದಲ್ಲಿ ಅನಂತೇಶ್ವರನನ್ನು ನಾರಾಯಣ ಅಂತ ಪ್ರತಿಪಾದನೆ ಮಾಡಿದ್ದರಿಂದ, ಪುರಾಣ ಪ್ರಸಿದ್ಧಿಯೂ ನಾರಾಯಣ ಅಂತ ಹೇಳಿಕೊಂಡೇ ಇರುವುದರಿಂದಾಗಿ, ಪುರಾಣಗಳನ್ನು ವಾದಿರಾಜರು ಒಪ್ಪುವುದರಿಂದಾಗಿ, ಪುರಾಣಗಳು ಅವರಿಗೆ ಪ್ರಮಾಣವಾದದ್ರಿಂದಾಗಿ, ಮತ್ತು ಆ ಹಿಂದೆ ಬಂದಂತಹ ಎಲ್ಲ ನಮ್ಮ ಗುರು ಪರಂಪರೆಯ ಎಲ್ಲ ಗುರುಗಳು ಸಹ ಅನಂತೇಶ್ವರನನ್ನು ವಿಷ್ಣು ಅಂತ ಒಪ್ಪಿದ್ದರಿಂದಾಗಿ, ಆ ಅಭಿಪ್ರಾಯವನ್ನು ವಾದಿರಾಜರು ಧಿಕ್ಕಾರ ಮಾಡುವುದಿಲ್ಲವಾದ್ದರಿಂದಾಗಿ ವಾದಿರಾಜರು ತೀರ್ಥ ಪ್ರಬಂಧದಲ್ಲಿ ಅನಂತೇಶ್ವರನನ್ನು ಶಿವ ಅಂತ ಹೇಳುವುದಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ಇದಿಷ್ಟನ್ನು ಮನಸ್ಸಿನಲ್ಲಿಟ್ಟುಕೊಂಡು ಆ ಶ್ಲೋಕಗಳನ್ನು ನೋಡಬೇಕು. ಆವಾಗ ಆ ಶ್ಲೋಕ ತಲೆಗೆ ಹಿಡಿತದೆ. ಏನು ಹೇಗೆ ನೋಡೋದೀಗ ನೋಡಿ, ಆ ಶ್ಲೋಕದಲ್ಲಿ ಏನಿದೆ? ಶಿವಾಂತರ್ಯಾಮಿತಾಂ ಸ್ವೀಯಾಂ ಪ್ರಿಯಾನ್ ಪ್ರತಿ ನಿಬೋಧಯನ್. ಇವಾಗ ಒಂದು ಪ್ರಶ್ನೆ ಬಂತು. ಶಿವಾಂತರ್ಯಾಮಿ ಅಂತ ಹೇಳಿಕೊಂಡು ನೀವು ನಾರಾಯಣನ ಹೇಳ್ತೀರಲ್ವ, ಅದಕ್ಕೆ ಏನು ಪ್ರಮಾಣ? ಅಂದರೆ ಶಿವಾಂತರ್ಯಾಮಿತ್ವ ಇರಬೇಕಾದ್ರೆ ನಾರಾಯಣನಿಗೆ ಇರಬೇಕಾದಂಥ ಅರ್ಹತೆ ಏನು ಅಂತ ಹೇಳ್ಕೊಂಡು ಒಂದು ಪ್ರಶ್ನೆ. ಈಗ ನಮ್ಮ ಈ ಎಲ್ಲ ಲೋಕದಲ್ಲಿರುವಂತಹ ಹೆಚ್ಚಿನ ಶಿವ ದೇವಸ್ಥಾನಗಳನ್ನು ನೋಡಿ, ಹೇಗಿದೆ? ಪ್ರತೀಕ ಯಾವುದು? ಲಿಂಗ. ಒಂದು ಆಗಮದ ನಿಯಮ ಏನಂತ ಹೇಳಿದ್ರೆ, ಬಿಂಬ ಯಾವ ಆಕಾರದಲ್ಲಿರ್ತದೆಯೋ ಆ ಬಿಂಬದ ಒಳಗೆ ಆ ದೇವತೆ ಅದೇ ಆಕಾರದಲ್ಲಿ ಇರ್ತಾನೆ. ತದಾತ್ಮಕತ್ವೇನ ಧ್ಯಾನರೂಪ ಚಿಂತನೆಯನ್ನು ಮಾಡಬೇಕು. ಅದು ಹಾಸಕಲ್ಲಾದರೆ ಹಾಸಕಲ್ಲಿನ ಆಕಾರದಲ್ಲಿ ಆ ದೇವರು ಒಂದು ಮೊದಲಿರ್ತಾರೆ. ಅದೊಂದು ಗುಂಡು ಕಲ್ಲಾದರೆ ಗುಂಡು ಕಲ್ಲಿನ ಆಕಾರದಲ್ಲಿರ್ತಾನೆ, ಆಯಿತಾ? ಹೀಗೆ ಅದೊಂದು ಯಂತ್ರ ಆದರೆ ಯಂತ್ರದ ಆಕಾರದಲ್ಲಿ ಆ ದೇವತೆ ಆ ಯಂತ್ರದ ಒಳಗಿರ್ತದೆ. ಹಾಗೆಯೇ ಲಿಂಗಾಕಾರದಲ್ಲಿ ಒಂದು ಪ್ರತಿಮೆ ಇದ್ದರೆ ಆ ಲಿಂಗದ ಒಳಗೆ ಆ ದೇವತೆ ಆ ಲಿಂಗದ ಆಕಾರದಲ್ಲೇ ಇರ್ತದೆ. ನಮ್ಮಲ್ಲೆಲ್ಲ ಕಡೆ ಈಶ್ವರ ದೇವಸ್ಥಾನದಲ್ಲಿರುವಂಥದ್ದು, ಶಿವನ ದೇವಸ್ಥಾನದಲ್ಲಿರುವಂಥದ್ದು ಲಿಂಗ. ಹಾಗಾಗಿ ಲಿಂಗದ ಒಳಗೆ ರುದ್ರದೇವರು ಆ ಲಿಂಗದ ಆಕಾರದಲ್ಲೇ ಇರ್ತಾನೆ, ಸಾಮಾನ್ಯ ನಿಯಮ. ನಾವು ನಾರಾಯಣನಿಗೆ ಶಿವಾಂತರ್ಯಾಮಿತ್ವ ಹೇಳಬೇಕಾದ್ರೆ ಶಿವಾಂತರ್ಯಾಮಿತ್ವ ಅಂದರೆ ಮತ್ತೆಂತ ಅಲ್ಲ, ಶಿವನ ದೇಹದ ಒಳಗೆ ಆ ಶಿವನ ಆಕಾರದಲ್ಲೇ ನಾರಾಯಣ ಇರಬೇಕು. ಅದು ಅಂತರ್ಯಾಮಿತ್ವ ಅಂತ ಹೇಳ್ಕೊಂಡು ಅರ್ಥ. ಈಗ ನನ್ನ ಅಂತರ್ಯಾಮಿ ನಾರಾಯಣ ಅಂತ ಹೇಳಿದ್ರೆ ಒಂದು ರೂಪದಿಂದ ದೇವರು ನನ್ನ ಒಳಗೆ ನನ್ನ ಆಕಾರದಲ್ಲೇ ಇರ್ತಾರೆ ಅಂತ ಅರ್ಥ. ಹಾಗೆಯೇ ಶಿವನ ಒಳಗೆ ಇರಬೇಕಾದ್ರೆ ಶಿವನ ಆಕಾರದಲ್ಲಿ ಇರಬೇಕು. ಶಿವನ ಆಕಾರ ಯಾವುದಪ್ಪ? ಅಲ್ಲ, ಅವನಿಗೆ ಧ್ಯಾನ ರೂಪ ಎಲ್ಲ ಇದೆ, ಆ ಆಕಾರದಲ್ಲೂ ಅಂತರ್ಯಾಮಿಯಾಗಿ ನಾರಾಯಣ ಇದ್ದಾನೆ. ಲಿಂಗರೂಪ ಅಂತ ಒಂದು ಉಂಟಲ್ವ, ಲಿಂಗದಲ್ಲಿ ಆರಾಧನೆ ಆಗುವಾಗ. ಹಾಗಾಗಿ ನಾರಾಯಣನಿಗೆ ಲಿಂಗರೂಪ ಇದ್ದರೆ ಆವಾಗ ಆ ಲಿಂಗರೂಪದಿಂದ ಶಿವನಲ್ಲಿ ಅವನು ಆವಿಷ್ಟನಾಗಿ ಅಂತರ್ಯಾಮಿಯಾಗಿ ಇರಬಹುದು ಅಂತ ಹೇಳ್ಕೊಂಡು ಒಂದು ನಿಯಮ. ಈಗ ನೋಡಿ ಇಲ್ಲಿ ಹಾಗೆ ಹೇಳಬೇಕಾದ್ರೆ ಏನಾಯಿತು? ಸ್ವತಂತ್ರವಾಗಿ ಲಿಂಗದಲ್ಲಿ ನಾರಾಯಣನ ಸನ್ನಿಧಾನವನ್ನು ಒಪ್ಪಿದರೆ, ಆ ಸಾಕ್ಷಿಯನ್ನು ನಾವು ತೋರಿಸಿದರೆ ಆವಾಗ ಶಿವಾಂತರ್ಯಾಮಿತ್ವವನ್ನು ಪ್ರತಿಪಾದನೆ ಮಾಡಲಿಕ್ಕಾಗ್ತದೆ. ವಾದಿರಾಜ ಅಭಿಪ್ರಾಯ ಇದು. ಹಾಗಾಗಿ ಶಿವಾಂತರ್ಯಾಮಿತ್ವವನ್ನು ಹೇಳುವುದಕ್ಕೋಸ್ಕರ ಆ ದಯಾವಾರಿನಿಧಿ ಶ್ರೀಹರಿ ಏನು ಮಾಡಿದ್ದಾನೆ? ಶೈವೀಂ ಶಿಲಾಮಾಶ್ರಿತ್ಯ ಶೋಭತೆ, ಶೈವೀ ಶಿಲೆಯಲ್ಲಿ ಇದ್ದಾನೆ. ಈಗ ನೋಡಿ, ಶೈವೀ ಶಿಲೆ ಅಂತ ಹೇಳಿದ್ರೆ ತಲೆಗೆ ಹೋಗ್ತದೆ ಏನಂತ ಹೇಳ್ಕೊಂಡು. ಇದಿಷ್ಟು ವಿಷಯ ತಲೆಗೆ ಹೋಗದಿದ್ದರೆ ಶೈವೀ ಶಿಲೆ ಅಂತ ಹೇಳಿದರೆ ಶಿವನು ಸನ್ನಿಹಿತನಾದಂತಹ ಲಿಂಗ ಅಂತೆ ಕೆಟ್ಟ ಅರ್ಥ ಬರ್ತದೆ. ಆ ಅರ್ಥ ಇಲ್ಲ, ಅಭಿಪ್ರಾಯ ಅಲ್ಲ. ಹಾಗಾಗಿ ಶೈವೀ ಶಿಲಾ ಅಂತ ಹೇಳಿದ್ರೆ ಶಿವಸ್ಯ ಇಯಂ ಶೈವಿ, ಶಿವನಿಗೆ ಸಂಬಂಧಪಟ್ಟದ್ದು ಅಂತ ಅರ್ಥ. ಸಂಬಂಧ ಷಷ್ಠಿ ವಿಭಕ್ತಿ, ಆ ಸಂಬಂಧಾರ್ಥ ಎಷ್ಟುಂಟು ಅಂತ ಹೇಳಿಕೊಂಡು ನಿಮಗೆ ಗೊತ್ತಿರ್ಬೋದು ವಿಷಯ, ವಿದ್ವಾಂಸರಿಗೆ, ಆಯಿತಾ? 100ಕ್ಕೂ ಹೆಚ್ಚು ಅರ್ಥ ಸಂಬಂಧಾರ್ಥದಲ್ಲಿದೆ. ಹಾಗಾಗಿ
ಶೈವಿ ಶಿಲೆ ಅಂತ ಹೇಳಿದ್ರೆ ಇಲ್ಲಿ ಯಾವ ರೀತಿಯ ಸಂಬಂಧ ಅಂತ ಹೇಳಿದ್ರೆ ಶಿವನಲ್ಲಿ ಶಿವನಿಗೆ ಪ್ರಸಿದ್ಧವಾದಂತಹ ಪ್ರತೀಕ ಅಂತ ಹೇಳ್ಕೊಂಡು ಅರ್ಥ. ಯಾಕೆ ಕೇಳಿದ್ರೆ ಲಿಂಗಾಭಿಮಾನಿ ಅವ, ಲಿಂಗದ ಅಭಿಮಾನಿ ಅವನೇ. ಅದನ್ನು ಒಂದು ಕಡೆಯಲ್ಲಿ ಆಚಾರ್ಯರು ಸಹ ತಮ್ಮ ಇತರೆಯ ಭಾಷ್ಯದಲ್ಲಿ ಹೇಳ್ತಾರೆ. ಪ್ರಜಾಪತಿ ಶಿವಶೇಷ ಲಿಂಗಮಿತ್ಯಭಿಧೀಯತೆ ಲಿಂಗಾಭಿಮಾನಿ ಲೋಕಸ್ಯ ಸೃಷ್ಟ ಗಿರೀಶ ಏವಹಿ ಅಂತ ಹೇಳಿಕೊಂಡು ಅವನನ್ನು ಲಿಂಗಾಭಿಮಾನಿ ಅಂತ ಹೇಳಿಕೊಂಡು ಕರೆದಿದ್ದಾರೆ. ಹಾಗಾಗಿ ಲಿಂಗಾಭಿಮಾನಿ ಅಂತ ಹೇಳಿದರೆ ಲಿಂಗಾಕಾರ ಅಥವಾ ಪ್ರಸಿದ್ಧವಾದಂತಹ ಅಂಗಾಂಗದಲ್ಲಿ ಬರ್ತಕ್ಕಂಥ ಲಿಂಗ ಏನಿದೆ ಅದಕ್ಕೂ ಅಭಿಮಾನಿ ಅಂತೂ ಇದ್ದಿರ್ಬೋದೇನೋ, ಅದು ನಾನು ಅಷ್ಟು ರಂಗ ನೆನಪಾಗ್ತಿಲ್ಲ ಆ ಭಾಗ. ಅಂತೂ ಲಿಂಗಾಭಿಮಾನಿ ಅಂತೇಳಿ ಮತ್ತೊಂದು ಅರ್ಥ ಲಿಂಗ ಪ್ರತೀಕ ಏನಿದೆ ಅದೆಲ್ಲದಕ್ಕೂ ಸಹ ಅಭಿಮಾನಿಯಾಗಿರ್ತಕ್ಕಂಥವ ಶಿವ ಅಂತ ಹೇಳ್ಕೊಂಡು ಅರ್ಥ. ಇದು ಮತ್ತು ಲೋಕದಲ್ಲಿ ಪ್ರಸಿದ್ಧ. ಯಾಕೆ ಕೇಳಿದ್ರೆ ಲಿಂಗದಲ್ಲೇ ಪೂಜೆ ಎನ್ನುವಂಥದ್ದು ಶಿವನಿಗೂ ಸಾಮಾನ್ಯವಾಗಿ ಇರ್ತಕ್ಕಂಥದ್ದು. ಇತರ ದೇವತೆಗಳಿಗೂ ಲಿಂಗದಲ್ಲೇ ಪೂಜೆ ಆಗಬಹುದು, ಆದರೆ ಲಿಂಗದಲ್ಲೇ ಪೂಜೆ ಅದು ಶಿವನಿಗೆ. ಒಂದೊಂದು ಅಪವಾದ ಇದ್ದಿರ್ಬೋದು, ಪ್ರತೀಕದಲ್ಲೂ ಸಹ ಪೂಜೆ ಆಗುವಂಥದ್ದು ಇರ್ಬೋದು, ಆದರೆ ಹೆಚ್ಚಾಗಿ 100ಕ್ಕೆ 99 ಭಾಗ ಶಿವನಿಗೆ ಲಿಂಗದಲ್ಲೇ ಪೂಜೆ. ಇಡೀ ಭಾರತದಾದ್ಯಂತ ನೋಡಿ ನೀವು, ಅದು ಎಲ್ಲ ಕಡೆ ಅದೇ ರೀತಿಯಲ್ಲಿ ನಡೆಯುವಂಥದ್ದು. ಹಾಗಾಗಿ ಅವನು ಲಿಂಗಾಭಿಮಾನಿ. ಹಾಗಾಗಿ ಇಲ್ಲಿ ಶೈವೀ ಶಿಲಾ ಅಂತ ಹೇಳಿದ್ರೆ ಮತ್ತೆಂತ ಅಲ್ಲ, ಶಿವನ ಅಭಿಮಾನಕ್ಕೆ ಒಳಪಟ್ಟಂತಹ ಲಿಂಗ ಅಂತ ಅರ್ಥ. ಅಂತಹ ಶಿವ ಸಂಬಂಧಿಯಾದ ಅಂದರೆ ಲಿಂಗದಲ್ಲಿ ಅಂತ ಅರ್ಥ, ಸಾಮಾನ್ಯ ಅರ್ಥ. ಲಿಂಗದಲ್ಲಿ ಅವನು ಶೋಭಿಸ್ತಾನೆ. ಯಾಕೆ? ಶಿವಾಂತರ್ಯಾಮಿತ್ವ ಮುಕ್ತುಂ. ಶಿವಾಂತರ್ಯಾಮಿತ್ವ ಹೇಳಬೇಕಾದ್ರೆ ಸ್ವತಂತ್ರವಾಗಿ ಶಿವ ಇಲ್ಲದೆ ಒಂದು ಲಿಂಗದ ಒಳಗೆ ನಾರಾಯಣನ ಸನ್ನಿಧಾನವನ್ನು ತೋರಿಸಬೇಕು. ಅದು ಎಲ್ಲಿ ಅಂತ ಹೇಳ್ಕೊಂಡು ಪ್ರಶ್ನೆ ಬಂದಾಗ ಅನಂತೇಶ್ವರದಲ್ಲಿದೆ ಅಂತ ಹೇಳ್ಕೊಂಡು ಈ ರೀತಿಯಲ್ಲಿ ವಾದಿರಾಜರ ಮಾತಿಗೆ ಅರ್ಥ. ಈಗ ನೋಡಿ, ಶಿವಾಂತರ್ಯಾಮಿತಾಂ ಸ್ವೀಯಾಂ ಪ್ರಿಯಾನ್ ಪ್ರತಿ ನಿಬೋಧಯನ್ ದಯಾವಾರಿನದಿ ಶೈವೀಂ ಶಿಲಾಮಾಶ್ರಿತ್ಯ ಶೋಭತೆ. ನೀವು ಹೇಳಿದ ಪ್ರಕಾರವಾಗಿ ಅರ್ಥ ಮಾಡಬೇಕಾದ್ರೆ, ಆ ವಿದ್ವಾಂಸರು ಹೇಳಿದ ಪ್ರಕಾರವಾಗಿ ಅರ್ಥ ಮಾಡಬೇಕಾದ್ರೆ ನೋಡಿ, ಪ್ರಶ್ನೆ ಏನು ಲೋಕದಲ್ಲಿರುವಂಥದ್ದು, ನೀವು ನಾರಾಯಣನಿಗೆ ಅಂತರ್ಯಾಮಿ ಅಂತ ಹೇಳ್ತೀರಿ, ಎಲ್ಲ ದೇವತೆಗಳೊಳಗೆ ಅಂತರ್ಯಾಮಿ ಆಗಿದ್ದಾರೆ ಅಂತ ಹೇಳ್ತೀರಿ, ಶಿವನ ಒಳಗೂ ಅಂತರ್ಯಾಮಿ ಆಗಿದ್ದಾರೆ ಅಂತ ಹೇಳ್ತೀರಿ, ಸಾಕ್ಷಿ ಏನು ಅಂತ ಹೇಳ್ಕೊಂಡು ಪ್ರಶ್ನೆ ಮಾಡಿಕೊಂಡು ಆ ಶ್ಲೋಕವನ್ನು ಮಾಡಿದ್ದು. ಶಿವಾಂತರ್ಯಾಮಿತ್ವವನ್ನು ಹೇಳಬೇಕಾದ್ರೆ ಮತ್ತೊಂದು ಈಶ್ವರ ದೇವಸ್ಥಾನವನ್ನೇ ತೋರಿಸೋದ ಅರ್ಥ ಇತ್ತು ಅದಕ್ಕೆ. ಇವಾಗ ಚಂದ್ರಮೌಳೇಶ್ವರ ಉಂಟು ಪಕ್ಕದಲ್ಲಿ, ಬನ್ನಂಜ ಮಹಾಲಿಂಗೇಶ್ವರ ಉಂಟು, ಕೋಟೇಶ್ವರದಲ್ಲಿ ಕೋಟಿಲಿಂಗೇಶ್ವರ ಉಂಟು. ಈ ಎಲ್ಲ ದೇವಸ್ಥಾನಗಳಲ್ಲಿ ಮಾಧ್ವರು ಮಾಡುವಂಥ ಅನುಸಂಧಾನ ಏನಂತ ಹೇಳಿದ್ರೆ, ಆ ಎಲ್ಲ ಲಿಂಗಗಳಲ್ಲಿ ಮೊದಲಿಗೆ ನಮಗೆ ಶಿವ ಸಿಗ್ತಾರೆ, ಶಿವನ ಸನ್ನಿಧಾನ ಇದೆ, ಆ ಶಿವನ ಒಳಗೆ ನಾರಾಯಣ ಇದ್ದಾರೆ ಅಂತ ಹೇಳಿಕೊಂಡು. ಹಾಗೆ ನಾವು ಶಿವಾಂತರ್ಯಾಮಿತ್ವ ಹೇಳಬೇಕಾದ್ರೆ ಮತ್ತು ಅನಂತೇಶ್ವರನನ್ನು ಶಿವನ ದೇವಸ್ಥಾನ ಅಂತ ಹೇಳ್ಕೊಂಡು ಹೇಳಿದರೆ ಮತ್ತೊಂದು ಶಿವನ ದೇವಸ್ಥಾನವನ್ನೇ ತೋರಿಸೋದಾ? ಅದು ಉದಾಹರಣೆ ಸರಿಯಾಗ್ತದಾ? ಉದಾಹರಣೆ ತೋರಿಸ್ಬೇಕಾದ್ರೆ ಏನು ಮಾಡಬೇಕು? ಶಿವ ಇಲ್ಲದ ಲಿಂಗದಲ್ಲಿ ಸಾಕ್ಷಾತ್ ನಾರಾಯಣನ ಸನ್ನಿಧಾನವನ್ನು ತೋರಿಸಿದರೆ ಮಾತ್ರ ಶಿವಾಂತರ್ಯಾಮಿತ್ವ ಹೇಳಿದಂಗೆ ಆಗ್ತದೆ. ಹೇಗೆ ಕೇಳಿದ್ರೆ, ಶಿವಾಂತರ್ಯಾಮಿತ್ವ ಬರಬೇಕಾದ್ರೆ ಲಿಂಗ ರೂಪದಲ್ಲಿರ್ತಕ್ಕಂತಹ ಶಿವನ ಒಳಗೆ ನಾರಾಯಣನು ಲಿಂಗ ರೂಪದಿಂದಲೇ ಇರಬೇಕು. ಇತರ ದೇವಾಲಯಗಳಲ್ಲಿ, ಇತರ ಶಿವ ದೇವಸ್ಥಾನಗಳಲ್ಲಿ ನೀವು ಹೆಚ್ಚು ಬೇಡ, ಅಲ್ಲಿ 2 ದೇವಸ್ಥಾನ ಇದೆ, ಕೆಳಗೆ ಚಂದ್ರಮೌಳೀಶ್ವರ ಇದೆ, ಮೇಲೆ ಅನಂತೇಶ್ವರ ಇದೆ, 2 ನೋಡಿಕೊಂಡ್ರೆ ಸಾಕು, ಅದು ಅರ್ಥ ಆಗ್ತದೆ. ಮೊದಲು ಚಂದ್ರಮೌಳೀಶ್ವರ ದೇವಸ್ಥಾನಕ್ಕೆ ಬನ್ನಿ. ಚಂದ್ರಮೌಳೀಶ್ವರ ದೇವಸ್ಥಾನಕ್ಕೆ ಬಂದಾಗ ಅಲ್ಲಿ ಪ್ರಶ್ನೆ ಕೇಳಿ ಅರ್ಚಕರ ಹತ್ರ, ಇದು ಯಾವ ದೇವಸ್ಥಾನ ಕೇಳಿದರೆ ಅವ್ರು ಹೇಳ್ತಾರೆ ಇದು ಚಂದ್ರಮೌಳೀಶ್ವರ. ಮತ್ತು ಯಾರಾದರೂ ತಿಳಿದವರಿದ್ದರೆ ಅಥವಾ ಆ ಅರ್ಚಕರಿಗೆ ಒಂದು ಒಳ್ಳೆ ಉತ್ಸಾಹ ಇದ್ದರೆ ಹೇಳ್ತಾರೆ, ಏನು ಇಲ್ಲಿ ಅನಂತೇಶ್ವರ ಚಂದ್ರಮೌಳೀಶ್ವರ ಲಿಂಗದಲ್ಲಿ ಚಂದ್ರಮೌಳೀಶ್ವರ ಇದ್ದಾನೆ, ಆ ಚಂದ್ರಮೌಳೀಶ್ವರನಲ್ಲಿ ಅಂತರ್ಯಾಮಿಯಾಗಿ ನಾರಾಯಣ ಇದ್ದಾನೆ. ಆವಾಗ ನೀವು ಪ್ರಶ್ನೆ ಕೇಳಿ ಅವ್ರ ಹತ್ರ. ಅದು ಹೇಗೆ ಆಗ್ತದೆ? ಶಿವನ ಒಳಗೆ ನಾರಾಯಣ ಇರಬೇಕಾದ್ರೆ ಶಿವನ ರೂಪವೇ ಅವನಿಗೆ ಬೇಕಲ್ಲ, ಅಂತರ್ಯಾಮಿ ಆಗಿರಬೇಕಾದ್ರೆ. ಶಿವನ ರೂಪ ಯಾವುದು? ಲಿಂಗ ರೂಪ. ಚಂದ್ರಮೌಳೀಶ್ವರನ ರೂಪ ಯಾವುದು? ಲಿಂಗ. ಹಾಗಾದರೆ ಲಿಂಗ ರೂಪದಲ್ಲೇ ನಾರಾಯಣ ಇರುವಂತಹ ಒಂದು ಸ್ಥಳ ಏನಾದರೂ ಉಂಟಾ? ಬನ್ನಿ ಇಲ್ಲೇ ಮೇಲೆ ಬನ್ನಿ, ಅನಂತೇಶ್ವರಕ್ಕೆ ಹೋಗಿ ನೋಡಿ, ಇಲ್ಲಿ ಲಿಂಗದ ರೂಪದಲ್ಲಿ ಲಿಂಗದ ಒಳಗೆ ನಾರಾಯಣ ಇದ್ದಾನೆ. ಹೌದಾ? ಹಾಗಾದರೆ ಲಿಂಗದ ರೂಪದಲ್ಲಿ ನಾರಾಯಣ ಇದ್ದಾನೆ, ಹಾಗಾಗಿ ಅವನು ಚಂದ್ರಮೌಳೇಶ್ವರನ ಅಂತರ್ಯಾಮಿಯಾಗಿ ಇರ್ಬೋದು. ಅದೆರಡು ದೇವಸ್ಥಾನ ನೋಡಿಕೊಂಡ್ರೆ ಸಾಕು, ನಿಮಗೆ ತೀರ್ಮಾನ ಆಗ್ತದೆ. ಹಾಗಾಗಿ ಶಿವಾಂತರ್ಯಾಮಿತಾಂ ಸ್ವೀಯಾಂ ಪ್ರಿಯಾನ್ ಪ್ರತಿ ನಿಬೋಧಯನ್. ಮತ್ತು ವಾದಿರಾಜರದ್ದು ಮಾತೆ ಅಂತ ಕೇಳಿದ್ರಲ್ಲಿ ಪ್ರಿಯಾನ್ ಪ್ರತಿ ನಿಬೋಧಯನ್,
ಇದನ್ನು ಹೇಳಿದ್ದನ್ನು ಎಲ್ಲರೂ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಪ್ರಿಯಾನುಪ್ರತಿ ಯಾರು ಸಜ್ಜನರಿದ್ದಾರೆ ಅವರಿಗೆ ಯಾರು ಶಿವನಿಗೆ ಪ್ರಿಯರು ಯಾರು? ಸಜ್ಜನರು. ಸಜ್ಜನರು ಯಾರು ಪ್ರಿಯರಿದ್ದಾರೆ ಅವರಿಗೆ ನಿಬೋಧನೆ ಮಾಡೋದಕ್ಕೋಸ್ಕರ ಹೇಳಿದ್ದು. ಉಳಿದವರೆಲ್ಲ ಏನು ಬೇಕಾದ್ರೂ ಉಪಾಸನೆ ಮಾಡಿ ತಲೆ ಬಿಸಿಲ್ಲ. ಪ್ರಿಯಾನುಪ್ರತಿ ನಿಬೋಧೆಯನ್ನು ದಯಾವಾರಿನಿಧಿ ಶೈವೀಂ ಶಿಲಾಮಾಶ್ರಿತ್ಯ ಶೋಭತೆ. ಇನ್ನು ಮತ್ತೊಂದು ಶ್ಲೋಕ. ಈಶಸ್ಯ ಅಹೀಶ ಪದವೀಂ ಭಾಸಯನ್ನಿವ ಭಾವಿನೀಂ ಅಧ್ಯಾಸ್ತೆ ಶೇಷಶಯನಃ ಸ್ನಿಗ್ಧಾಂ ಲಿಂಗಶಿಲಾಂ ಹರಿಹಿ. ಇಲ್ಲಿಯೂ ಸಹ ಹಾಗೆ ಏನು ಕೇಳಿದರೆ ಮತ್ತೊಂದು ಪ್ರಶ್ನೆ ಬಂತು. ಏನು? ಈಶಸ್ಯ ಅಹೀಶ ಪದವಿ ಅಲ್ಲ, ಶಿವನಿಗೆ ಅಹೀಶ ಶೇಷಪಟ್ಟವನ್ನು ಕೊಡುವವನು ನಾರಾಯಣ ಅಲ್ವಾ ಅಂತ ಹೇಳ್ತಿರಲ್ಲ ನೀವು. ಅದಕ್ಕೇನು ಸಾಕ್ಷಿ ಕೇಳಿದರೆ ಸ್ನಿಗ್ಧಾಂ ಲಿಂಗಶಿಲಾಂ ಹರಿಹಿ. ಇವಾಗ ಶಿವನಿಗೆ ಶೇಷಪಟ್ಟ ಬರಬೇಕಾದ್ರೆ ಶಿವನ ಒಳಗೆ ಅಂತರ್ಯಾಮಿಯಾಗಿ ನಾರಾಯಣನು ಇದ್ದು ಸಾಧನೆ ಮಾಡಿಸಿ ಮುಂದಿನ ಜನ್ಮದಲ್ಲಿ ಶೇಷಪಟ್ಟವನ್ನು ಕೊಡಬೇಕು. ಹೌದಾ? ಸರಿ. ಹಾಗಾದರೆ ಶಿವನ ಒಳಗಿರಬೇಕಾದ್ರೆ ಅದೇ ರೀತಿಯಲ್ಲಿ ಮತ್ತು ಪುನಃ ಅದೇ ಹಿಂದೆ ಹೇಳಿದ ಹಾಗೆ ಏನು ಲಿಂಗರೂಪದಲ್ಲಿ ದೇವರು ಇರಬೇಕಾಯ್ತು, ವಿಷ್ಣು ಇರಬೇಕಾಯ್ತು. ಅದೇ ಸ್ನಿಗ್ಧಾಂ ಲಿಂಗಶಿಲಾಂ ಹರಿಹಿ. ಆ ಕಾರಣಕ್ಕೋಸ್ಕರ ಸ್ನಿಗ್ಧವಾದಂತಹ ಲಿಂಗಶಿಲೆಯಲ್ಲಿ ಅಂದರೆ ಲಿಂಗಾಕಾರದ ಶಿಲೆಯಲ್ಲಿ ಭಗವಂತ ನಾರಾಯಣ ಇದ್ದಾನೆ. ಹಾಗಾಗಿ ಇದ್ದಾಗ ಏನಾಯಿತು? ಅವನಿಗೆ ಲಿಂಗರೂಪ ಉಂಟು ಅಂತಾಯಿತು. ಅನಂತೇಶ್ವರ ಲಿಂಗದಲ್ಲಿ ನಾರಾಯಣ ಸನ್ನಿಹಿತನಾಗಿದ್ದಾಗ ಏನಾಯಿತು? ಏನು ಸಿದ್ಧವಾಗ್ತದೆ ನಮಗೆ? ನಾರಾಯಣನಿಗೆ ಲಿಂಗರೂಪ ಇದೆ. ಲಿಂಗರೂಪ ಇದ್ದದ್ರಿಂದಾಗಿ ಅವನು ಶಿವನಲ್ಲಿ ಅಂತರ್ಯಾಮಿಯಾಗಿ ಇರುವುದಕ್ಕೆ ಅರ್ಹತೆ ಬಂತವ್ರೆ. ಹಾಗಾಗಿ ಇದ್ದೇನು ಮಾಡ್ತಾನೆ? ಅನಂತರ್ಯಾಮಿಯಾಗಿದ್ದೆ ಅಂತದ್ದು ಅಲ್ಲಿ ಕೂತ್ಕೊಂಡು ಕಡಲೆ ತಿಂತ ಯಾಕಂದಲ್ಲ. ಅಂತರ್ಯಾಮಿಯಾಗಿದ್ದು ಶಿವನಲ್ಲಿ ಸಾಧನೆಯನ್ನು ಮಾಡಿಸ್ತಾನೆ. ಇಡೀ ಅವನ ಜನ್ಮ ಪೂರ್ತಿ ಶೇಷಪಟ್ಟಕ್ಕೆ ಬೇಕಾಗುವಂಥ ಸಾಧನೆಯನ್ನು ಮಾಡಿಸಿ ಆಮೇಲೆ ಶೇಷಪಟ್ಟವನ್ನು ಕೊಡ್ತಾನೆ. ಹಾಗಾಗಿ ಈಶಸ್ಯ ಅಹೀಶ ಪದವೀಂ ಭಾಸಯನ್, ಅದಕ್ಕೋಸ್ಕರವೂ ಅವನು ಲಿಂಗಶಿಲೆಯಲ್ಲಿ ಇದ್ದಾನೆ ಅಂತ ಹೇಳಿಕೊಂಡು. ಅಲ್ಲ, ಹೀಗೆ ಯಾಕೆ ಅರ್ಥ ಮಾಡಬೇಕು? ನಮಗೆ ಆ ವಿದ್ವಾಂಸರು ಹೇಳಿದ ಹಾಗೆ ಇದು ಶಿವದೇವಸ್ಥಾನ ಅಂತ ಅರ್ಥ ಮಾಡಿ ಆ ಶಿವನ ಒಳಗೆ ನಾರಾಯಣ ಅಂತರ್ಯಾಮಿಯಾಗಿದ್ದಾನೆ. ಆ ರೀತಿ ಮಾಡಿದರೆ ಏನು ಕೇಳಿದ್ರೆ ಮತ್ತೇನು ನಮಗೆ ಸಮಸ್ಯೆ ಏನಿಲ್ಲ. ವಾದಿರಾಜರು ಅವರು ಮಾಧ್ವರಾದದ್ರಿಂದಾಗಿ ಮಧ್ವ ವಿಜಯದಲ್ಲಿ ಅಪಾರವಾದಂತಹ ಒಂದು ಪ್ರೀತಿಯನ್ನು ಇಟ್ಟದ್ರಿಂದಾಗಿ ಮತ್ತು ಅವರು ಗುರುಪರಂಪರೆಯನ್ನು ಅವರು ಗೌರವಿಸುವುದರಿಂದಾಗಿ ಆಚಾರ್ಯರ ಅಂದರೆ ಮಧ್ವಾಚಾರ್ಯರ ಸಿದ್ಧಾಂತವನ್ನು ಪ್ರವರ್ತನೆ ಮಾಡುವುದರಿಂದಾಗಿ ಪುರಾಣಗಳಲ್ಲೂ ನಂಬಿಕೆಯನ್ನು ಇಟ್ಟವರಾದದ್ರಿಂದಾಗಿ ಅವರು ಇದೆಲ್ಲದಕ್ಕೂ ವಿರುದ್ಧವಾಗಿ 1-2 ಶ್ಲೋಕದಲ್ಲಿ ಅನಂತೇಶ್ವರನ ಒಂದು ವಿಚಾರವನ್ನು ತಿಳಿಸುವುದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ಕೊಂಡು ಸಾಮಾನ್ಯವಾದಂಥ ಯುಕ್ತಿ. ಹಾಗಾಗಿ ನೀವು ಏನು ಬೇಕಾದರೆ ಹೇಳಿ, ವಾದಿರಾಜರು ಅನಂತೇಶ್ವರನನ್ನು ಶಿವ ಅಂತ ಕರೆದಿದ್ದಾರೆ ಎನ್ನುವಂಥ ವಿಷಯವನ್ನು ಮಾತ್ರ ಈ 2 ಶ್ಲೋಕಗಳಿಂದ ಪ್ರತಿಪಾದನೆ ಮಾಡುವುದಕ್ಕೆ ಬರುವುದೇ ಇಲ್ಲ. ಹಾಗಾಗಿ ಮತ್ತೊಂದು ಏನು ಕೇಳಿದರೆ, ಈಗ ನೀವು ಮತ್ತೆಲ್ಲ ಕೆಲವುದೆಲ್ಲ ಹೇಳಿದ್ರಿ, ಅದರ ಬಗ್ಗೆ ಬೇಕಾದ್ರೆ ಇನ್ನೊಂದು ಸರ್ತಿ ವಿಚಾರ ಮಾಡೋಣ. ಆದರೆ ಈಗ ಇರುವಂತಹ ಸಹ್ಯಾದ್ರಿ ಖಂಡ ಅದು ಮೂಲ ಸಹ್ಯಾದ್ರಿ ಖಂಡ ಅಲ್ಲ ಅಂತ ತಿಳ್ಕೊಂಡೆಲ್ಲ ಹೇಳಿದ್ದಾರೆ ಆ ವಿದ್ವಾಂಸರು. ಅದಕ್ಕೇನು ಕೇಳಿದ್ರೆ ಅವರು ನಂಬಿರತಕ್ಕಂತಹ ಏನು ವಿಷಯ ಇದೆ ಅದಕ್ಕದು ವಿರುದ್ಧವಾಗಿದೆ ಹಾಗಾಗಿ ಅಂತ ತಿಳ್ಕೊಂಡು ಅಷ್ಟೇ. ಆದರೆ ಈ ಸಹ್ಯಾದ್ರಿ ಖಂಡದ ವಿವಾದ ಎನ್ನುವಂಥದ್ದು 2 ರೀತಿ ಉಂಟು. ನೀವು ಉತ್ತರ ಭಾರತದ ಅದ್ವೈತಿಗಳ ಹತ್ರ ಕೇಳಿದರೆ ಸಹ್ಯಾದ್ರಿ ಖಂಡ ಎಂಬುದು ಸ್ಕಾಂದ ಪುರಾಣದಲ್ಲಿ ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ. ಆಯಿತಾ? ಉತ್ತರ ಭಾರತದಲ್ಲಿ ಕೇಳಿದರೆ. ಯಾಕೆ ಕೇಳಿದರೆ ಅವರಿಗೆ ದಕ್ಷಿಣ ಭಾರತದ್ದು ಏನು ಅಷ್ಟೇನು ಅಭಿಮಾನ ಇಲ್ಲ. ದಕ್ಷಿಣ ಭಾರತದ ಅದ್ವೈತಿಗಳಿಗೆ ಮಾತ್ರ ಅವ್ರು ಸಿಕ್ಕಂದು ಬೀಳ್ತಾರೆ. ಏನು ಕೇಳಿದ್ರೆ ಸಹ್ಯಾದ್ರಿ ಖಂಡವೇ ಸ್ಕಾಂದ ಪುರಾಣದ ಇಲ್ಲ ಅಂತ ಹೇಳಿದರೆ ಅವರು ಅಂದರೆ ಈ ಅದ್ವೈತಿಗಳು ಪೂಜೆ ಮಾಡತಕ್ಕಂತಹ ಕೆಲವು ದೇವಸ್ಥಾನಗಳು ಅಥವಾ ಕೆಲವು ಕ್ಷೇತ್ರಗಳು ಸ್ಕಾಂದ ಪುರಾಣದ ಸಹ್ಯಾದ್ರಿ ಖಂಡದಲ್ಲಿ ಉಕ್ತವಾಗಿವೆ. ಹಾಗಾಗಿ ಅವರಿಗೆ ಅದರದ್ದು ಮಹಿಮೆ ಕಡಿಮೆ ಆಗೋದು ಇಷ್ಟ ಅಲ್ಲ. ಆದರೆ ಹಾಗಂತ ಈಗ ಇರುವಂಥ ಸಹ್ಯಾದ್ರಿ ಖಂಡವನ್ನು ಯಥಾವತ್ತಾಗಿ ಒಪ್ಪಿದರೆ ಅವ್ರಿಗೆ ತಲೆಬಿಸಿ ಆಗ್ತದೆ. ಅಂದರೆ ಅವರು ಏನು ಅನ್ಯಥಾ ನಂಬಿದ್ದಾರೆ ಅದರ ಕೆಲವು ಅದಕ್ಕೆ ವಿರುದ್ಧವಾಗಿ ಇದೆ ಅದು. ಹಾಗಾಗಿ ಏನು ಹೇಳಬೇಕಾಯ್ತು ಅವರು, ಮೂಲ ಸಹ್ಯಾದ್ರಿ ಖಂಡ ಬೇರೆ ಇದೆ, ಈಗ ಇರುವಂಥ ಸಹ್ಯಾದ್ರಿ ಖಂಡ ಅದು ಯಾವುದು ನಿಜವಾದಂಥ ಸತ್ಯವಾದಂಥ ಸಹ್ಯಾದ್ರಿ ಖಂಡ ಅಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ಇದು ಯಾವುದೂ ಸಹ ಒಪ್ಪತಕ್ಕಂಥ ವಿಷಯ ಅಲ್ಲ. ಇನ್ನು ಅನಂತೇಶ್ವರನ ಬಗ್ಗೆ ಇನ್ನೊಂದು ಮಾತು ಹೇಳ್ತೇನೆ ಕೇಳಿ. ಹಿಂದೆ ನಾನು ಹಲವು ಸರ್ತಿ ಹೇಳಿದ್ದೇನೆ. ಈಗ ನಿಮಗೆ ಒಂದು ಸ್ವಲ್ಪ ಪುರ್ಸೋತಿದ್ರೆ ಮತ್ತು ಸ್ವಲ್ಪ ಧೈರ್ಯವೂ ಇದ್ದರೆ ಇದು ವಿದ್ವಾಂಸರಿಗೆ ಹೇಳುವಂಥದ್ದು,
ಒಂದು ದಿವಸ ಕೂತು ಮಾತಾಡುವ, ಎದುರೆದುರೆ ಸಿಕ್ಕಿ ನೋಡುವ. ನೀವೇನು ನಮ್ಮನೆ ಬರಬೇಕಾಗಿಲ್ಲ, ನಾನೇ ನಿಮ್ಮನೆ ಬರ್ತೇನೆ, ಅಥವಾ ನೀವು ಹೇಳಿದ ಜಾಗಕ್ಕೆ ಬರ್ತೇನೆ. ನೀವು ಬೇಕಾದರೆ ಒಂದು 500 ಜನ ಒಟ್ಟಾಗಿ ವಿದ್ವಾಂಸರು, ನಾನು ಒಬ್ಬನೇ ಬರ್ತೇನೆ. ಅನಂತೇಶ್ವರನನ್ನು ಶಿವ ಅಂತ ಹೇಳಿಕೊಂಡು ಚರ್ಚೆಯಲ್ಲಿ ಪ್ರಮಾಣ ಕೊಟ್ಟು ಸಾಧನೆ ಮಾಡಲಿಕ್ಕಾಗ್ತದಾ ನೋಡಿ, ಪ್ರಯತ್ನ ಪಡಿ, ಆಗ್ತದ ಅಂತ ನೋಡಿ. ಸಾಧ್ಯವೇ ಇಲ್ಲ ನಿಮ್ಮಿಂದ, ಆಯಿತಾ? ನಿಮ್ಮದು ಏನಿದ್ರೂ ಸಹ ಅನಂತೇಶ್ವರನನ್ನು ಶಿವ ಅಂತ ಹೇಳುವಂಥವ್ರಿಗಿರುವಂಥದ್ದು ಪೂರ್ವಾಗ್ರಹ ಮಾತ್ರ, ಮತ್ತೇನೂ ಇಲ್ಲ, ಆಯಿತಾ? ಆದರೆ ಏನು ಮಾಧ್ವರು ಅನಂತೇಶ್ವರನನ್ನು ವಿಷ್ಣು ಸನ್ನಿಧಾನ ಅಂತ ಹೇಳ್ತಾ ಇದ್ದಾರೆ, ಇದರ ಹಿಂದೆ ಇರುವಂಥದ್ದು ಪ್ರಮಾಣಗಳ ಬೆಂಬಲ. ಹಾಗಾಗಿ ಆದರೆ ಇದನ್ನು ನಾವು ಇಷ್ಟೊತ್ತರೊಳಗೆ ಅವಕಾಶ ಇದ್ದಾಗ, ಅಂದರೆ ಹಿಂದಿನ ಕಾಲದಲ್ಲಿ, ಈಗ ಶತಮಾನಗಳಿಂದ ಈ ಒಂದು ವಿವಾದ ಉಂಟಲ್ಲ, ಆವಾಗೆಲ್ಲ ತುಂಬ ಬಲ ಇರುವಂಥ ಸಮಯದಲ್ಲಿ ಮಾಧ್ವರಿಗೆ ಇದನ್ನು ಖಡಾಖಂಡಿತ ನಾವು ಅಲ್ಲಿರತಕ್ಕಂತಹ, ಈಗ ಬಾರ್ಕೂರು ರಾಜರ ಕಾಲದಲ್ಲಿ ಸೇರಿರತಕ್ಕಂತಹ ಒಂದು ಶಿವನ ವಿಗ್ರಹ ಏನಿದೆ ಅಲ್ಲಿ, ಅದನ್ನು ತೆಗೆದು ಮೂಲ ಉತ್ಸವ ಮೂರ್ತಿ ಏನು ಪಾಜಕ ಕ್ಷೇತ್ರಕ್ಕೆ ಹೋಗಿದೆ ಅದನ್ನು ತಗೊಂಬಂದಿಟ್ಟು ಇದು ಮಾಡುವಂಥದ್ದು, ಉತ್ಸವಾದಿಗಳನ್ನು ನಡೆಸುವಂಥದ್ದು. ಮತ್ತು ಶಿವನ ಚಿಹ್ನೆ ಇರತಕ್ಕಂತಹ ಒಂದು ಆ ಪ್ರಭಾವಳಿ, ಅಂದರೆ ನಂದಿಯ ಚಿಹ್ನೆ ಇರತಕ್ಕಂಥ ಪ್ರಭಾವಳಿ, ಇದನ್ನೆಲ್ಲ ತೆಗೆದು, ಅಂದರೆ ಶಿವ ಅನ್ನುವಂತಹ ಭ್ರಾಂತಿ ಬರ್ತಕ್ಕಂಥ ಎಲ್ಲ ಚಿಹ್ನೆಗಳನ್ನು ತೆಗೆದು ಸರಿ ಮಾಡ್ಬೋದಿತ್ತಲ್ಲ ಕೇಳಿದ್ರೆ, ಆಗ ಸರಿ ಮಾಡಿದಿದ್ರೆ ಒಂದು ಅಪಾಯ ಇತ್ತು, ಮದಂತ ಅಲ್ಲ. ಇವಾಗ ಈಗಲೂ ಸಹ ಹಾಗೆ, ಹಿಂದೂ ಸಹ ಹಾಗೆ. ಅರ್ಚಕರು ಏನು ಮಾಡ್ತಾರೆ ಕೇಳಿದ್ರೆ, ಒಳಗೆ ಶ್ರೀ ಲಕ್ಷ್ಮೀ ಅನಂತಾಸನಾಯ ನಮಃ ಅಂತ ಹೇಳ್ಕೊಂಡು ಪೂಜೆ ಮಾಡ್ತಾರೆ. ಹೊರಗಡೆ ಬಂದಾಗ ಯಾರದು ರುದ್ರಾಭಿಷೇಕ ಇತ್ತಾ ಅಂತ ಹೇಳ್ಕೊಂಡು ಚೀಟಿ ತಗೊಂಡು ರುದ್ರಾಭಿಷೇಕ ಮಾಡಿ ಪ್ರಸಾದವನ್ನು ಕೊಡ್ತಾರೆ. ಇದು ಯಾಕೆ ಈ ರೀತಿ ಮಾಡ್ಕೊಂಡು ಬಂದರು ಕೇಳಿದ್ರೆ, ಒಂದು ವೇಳೆ ಈ ರೀತಿ ಮಾಡದೇ ಇದ್ದರೆ ಏನಾಗ್ತದೆ ಕೇಳಿದ್ರೆ, ಅದನ್ನು ಕುಲದೇವರನ್ನು ನಂಬಿಕೊಂಡಂಥ ಅಷ್ಟೂ ಜನರು ಅವರಲ್ಲಿ ನಮಗೆ ಶಿವಾರಾಧನೆ ಮಾಡೋದಕ್ಕೆ ಬಿಡೋದಿಲ್ಲ ಅಲ್ಲ, ಹಾಗಾಗಿ ನಾವೇ ಒಂದು ಅನಂತೇಶ್ವರನ ಪ್ರತ್ಯೇಕ ಮಾಡುವ ಅಂತ ಹೇಳ್ಕೊಂಡು ಪ್ರತ್ಯೇಕ ಮಾಡಿದರೂ ಮಾಡ್ತಿದ್ರು ಇನ್ನು ಕೆಲವು ಕಡೆಯಲ್ಲಿ ಆಗಿದೆ ಹಾಗೆ. ನಮ್ಮ ಮನಸ್ಸಿಗೆ ಒಪ್ಪುವುದಿಲ್ಲ, ಹಾಗಾಗಿ ನಾವು ಬೇರೆ ದೇವ್ರನ್ನ ಮಾಡ್ಕೊಳ್ತೇವೆ ಅಂತ ಹೇಳ್ಕೊಂಡು ಮಾಡ್ತದೆ. ಆ ರೀತಿ ಮಾಡಿದರೆ ಅದು ತುಂಬ ಕಂಟಕ ಲೋಕಕ್ಕೆ, ಮತ್ತು ಅವರಿಗಂತೂ ಅದು ಅವರು ಇನ್ನೂ ಸಹ ಅವರು ಕೆಳಮಟ್ಟಕ್ಕೆ ಹೋಗ್ತಾರೆ. ಹಾಗಾಗಿ ಆ ಅನರ್ಥ ಬೇಡ, ಜಗಳ ಬೇಡ ಎನ್ನುವಂಥ ಉದ್ದೇಶದಿಂದಾಗಿ ಯಾವುದೇ ಹೆಚ್ಚು ಬದಲಾವಣೆಗಳನ್ನೆಲ್ಲ ಮಾಡದೆ ಎರಡೂ ಪಂಥದವರಿಗೆ, ವಿಷ್ಣು ಅಂತ ಹೇಳುವವರಿಗೂ ಶಿವ ಅಂತ ಹೇಳುವವರಿಗೂ ಸಹ ಅವಕಾಶವನ್ನು ಕೊಟ್ಟು, ಆದರೆ ಅರ್ಚಕರು ಮಾತ್ರ ವಿಷ್ಣು ಸನ್ನಿಧಾನದಲ್ಲಿ, ಅಂದರೆ ಆ ದೇವಸ್ಥಾನ ಲೆಕ್ಕದಲ್ಲಿ ಆಗುವಂಥ ಕಾರ್ಯಗಳೆಲ್ಲ ವಿಷ್ಣು ಸಂಕಲ್ಪದಲ್ಲಾಗಿ, ಯಾರು ಭಕ್ತರು ಬರ್ತಾರೆ ಅವರು ಶಿವ ಅಂತ ನಂಬಿದರೆ ಶಿವ, ವಿಷ್ಣು ಅಂತ ನಂಬಿದರೆ ವಿಷ್ಣು, ಹರಿಹರ ಅಂತ ನಂಬಿದ್ದಿದ್ರೆ ಹರಿಹರ ಸಂಕಲ್ಪದಲ್ಲಿ ಪೂಜೆ ಮಾಡಿ ಪ್ರಸಾದ ಎಲ್ಲ ಕೊಡ್ತಿದ್ರು, ತಲೆ ಬಿಸಿ ಬೇಡ ಅಂತ ಹೇಳ್ಕೊಂಡು. ಹಾಗಾಗಿ ಇದೊಂದು ರೀತಿ ಏನು ಕೇಳಿದರೆ ಎಲ್ಲರಿಗೂ ಅನುಕೂಲವಾಗಿದೆ. ಆದರೆ ಸತ್ಯ ವಿಷಯ ಮಾತ್ರ ಈ ರೀತಿ ಪುರಾಣದಲ್ಲಿ ಹೇಳಿದ ಪ್ರಕಾರವಾಗಿ ಅದು ಶುದ್ಧ ವಿಷ್ಣು ಕ್ಷೇತ್ರವೇ ಆಗಿದೆ. ಅದರ ಪರಿವಾರವಾಗಿ ಅದರ ಕೆಳಭಾಗದಲ್ಲಿ ಚಂದ್ರಮೌಳೀಶ್ವರನ ಒಂದು ಸನ್ನಿಧಾನ ಇದೆ. ಮತ್ತು ಇನ್ನೊಂದು ಯುಕ್ತಿ ಹೇಳುವುದಾದರೆ ನೋಡಿ, ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಂಚಿ, ಅವಂತಿಕಾ, ಪುರಿ, ದ್ವಾರಾವತಿ ಚೈವ ಸಪ್ತೈತೆ ಮೋಕ್ಷದಾಯಕ ಅಂತ ಹೇಳಿಕೊಂಡು ರಾಮಕ್ಷೇತ್ರದಲ್ಲಿರುವಂತಹ ಸಪ್ತಕ್ಷೇತ್ರಗಳ ವರ್ಣನೆ. ಅಲ್ಲಿ ನೋಡಿ, ಮೊದಲು ಕ್ಷೇತ್ರ ಸ್ವಾಮಿಯನ್ನು ಹೇಳಿದರು. ಯಾರು? ರಾಮಕ್ಷೇತ್ರದ ಸ್ವಾಮಿ ಯಾರು? ರಾಮ. ಹಾಗಾಗಿ ಅಯೋಧ್ಯ, ಮಥುರಾ, ಮಾಯ, ಅಯೋಧ್ಯೆಯನ್ನು ಹೇಳಿದರು. ಪರಶುರಾಮ ಕ್ಷೇತ್ರದ ಕ್ಷೇತ್ರ ಸ್ವಾಮಿ ಯಾರಪ್ಪ? ಪರಶುರಾಮನೇ ಅಲ್ವಾ? ಹಾಗಾಗಿ ರೂಪ್ಯಪೀಠಂ, ಮೊದಲನೇದರಲ್ಲಿ ಏನು ಹೇಳಬೇಕು? ಪರಶುರಾಮನೇ ಇರಬೇಕು. ಇದೊಂದು ಯುಕ್ತಿ ನಮ್ಮದು. ಅಲ್ಲಿ ಅಂದರೆ ಕ್ಷೇತ್ರ ಸ್ವಾಮಿಯನ್ನು ಮೊದಲು ಹೇಳುವಂಥದ್ದು ಒಂದು ಕ್ರಮ, ಸಾಧಾರಣ ಲೋಕದಲ್ಲಿರುವಂಥ ಕ್ರಮ. ಮೊದಲು ಯಜಮಾನನ್ನು ಹೇಳಿ ಆನಂತರ ಉಳಿದವ್ರನ್ನ ಹೇಳುವಂಥದ್ದು ಒಂದು ಕ್ರಮ ಉಂಟಲ್ಲ ಲೋಕದಲ್ಲಿ. ಅದೇ ರೀತಿಯಲ್ಲಿ ಎರಡು ಕಡೆಯಲ್ಲೂ ಹೇಳಿದ್ದಾರೆ. ಅಲ್ಲಿ ಅಯೋಧ್ಯ, ಮಥುರಾಮಾಯ, ಮೊದಲಿರುವಂಥದ್ದು ಅಯೋಧ್ಯೆ, ಅದರ ಸ್ವಾಮಿ ಯಾರು? ರಾಮ. ಯಾಕೆ? ರಾಮಕ್ಷೇತ್ರದ ಸ್ವಾಮಿ ರಾಮ. ಹಾಗೆ ಇಲ್ಲಿ ಪರಶುರಾಮ ಕ್ಷೇತ್ರದ ಸ್ವಾಮಿ ಯಾರು? ಪರಶುರಾಮ. ರೂಪ್ಯಪೀಠಂ ಕುಮಾರಾದ್ರಿ, ಮೊದಲು ರೂಪ್ಯಪೀಠದಲ್ಲಿ ಪರಶುರಾಮನನ್ನೇ ಹೇಳಿದ್ದಾರೆ. ಪುರಾಣದಲ್ಲಿರುವಂಥದ್ದು ಹಾಗೆ. ಏನು ಪುರಾಣದಲ್ಲಿರುವಂಥದ್ದು? ಪರಶುರಾಮನು ಆ ಲಿಂಗಾಕಾರದ ಶಿಲೆಯಲ್ಲಿ ಅನಂತಾಸನ ರೂಪದಿಂದ ಇದ್ದಾನೆ ಅಂತ ಹೇಳಿಕೊಂಡು ಹಿಂದಿನಿಂದ ಪುರಾಣದಲ್ಲಿ ಬಂದಿರತಕ್ಕಂಥ ಒಂದು ಪ್ರತೀತಿ. ಅದೇ ರೀತಿಯಲ್ಲಿ ಉಪಾಸನೆ ಎಲ್ಲ ಸಜ್ಜನರು ಮಾಡ್ತಾ ಇದ್ದಾರೆ. ಹಾಗಾಗಿ ಸಜ್ಜನರು, ಆಸ್ತಿಕ ಬಂಧುಗಳಿಗೆ ಪೂರ್ವಾಗ್ರಹ ಪೀಡಿತರಾಗಿ ತಲೆ ಕೆಡಿಸಿಕೊಂಡವರು ವಿಚಾರ ಬಿಡೋಣ. ಇವಾಗ ಯಾರು ಜಿಜ್ಞಾಸುಗಳು, ಸಾಧಕರು ಯಾವುದೇ ಪಂಥದಲ್ಲಿರಲಿ, ಅನಂತೇಶ್ವರನನ್ನು ಅದು ಶುದ್ಧ ವಿಷ್ಣು ಸನ್ನಿಧಾನ ಅಂತ ಹೇಳಿಕೊಂಡೇ ತಿಳಿಯಿರಿ.
ಮತ್ತು ಆ ಹೆಸರಲ್ಲಿ ನಮಗೆ ಯಾವ ವಿವಾದವೂ ಇಲ್ಲ. ಅನಂತೇಶ್ವರ ಅಂದರು ಅನಂತಾಸನ ಅಂದರು ಎರಡಕ್ಕೂ ವಿಷ್ಣು ಅಂತಲೇ ಅರ್ಥ. ಅನಂತೇಶ್ವರ ಅಂದರೆ ಅನಂತನ ಸ್ವಾಮಿ ಅಂತ ಅರ್ಥ, ಅಂದರೆ ಶೇಷನ ಒಡೆಯ ಅಂತ ಹೇಳ್ಕೊಂಡು ಅರ್ಥ. ಅನಂತಾಸನ ಅಂತ ಹೇಳಿದ್ರೆ ಏನರ್ಥ? ಅನಂತನೇ ಆಸನ ಅವಾಗಿ ಉಳ್ಳವನು ಅಂತ ಹೇಳ್ಕೊಂಡು ಹಾಗಂದ್ರೂ ವಿಷ್ಣು ಅಂತಲೇ ಅರ್ಥ. ಹಾಗಾಗಿ ನಮಗೆ ಏನು ಅದರಲ್ಲಿ ಏನು ತಲೆಬಿಸಿ ಏನಿಲ್ಲ. ಹಾಗಾಗಿ ಹೆಸರಿನಲ್ಲಿ ಏನು ವಿವಾದ ಇಲ್ಲ. ನಾವು ಅನಂತೇಶ್ವರ ಅಂತ ಹೇಳಿಕೊಂಡೆ ಕರಿತೇವೆ, ಅದರಲ್ಲೇನು ನಮಗೇನು ಸಮಸ್ಯೆ ಏನಿಲ್ಲ. ಹಾಗಾಗಿ ದಯಮಾಡಿ ವಿದ್ವಾಂಸರು ನೀವೇ ಆಗ್ಬೋದು ಅಥವಾ ಅನಂತೇಶ್ವರನನ್ನು ಶಿವ ಅಂತ ಪ್ರತಿಪಾದನೆ ಮಾಡುವಂತಹ ಯಾರೇ ಆಗಲಿ ಮಾತುಕತೆಗೆ ನನ್ನನ್ನು ಕರೆದರೆ ನಾನು ಬರ್ತೇನೆ. ಮತ್ತು ಮಾತುಕತೆ ಅಂತ ಹೇಳಿದ್ರೆ ಜಗಳ, ಯುದ್ಧ ಆ ರೀತಿಯೆಲ್ಲ ಏನಲ್ಲ. ನಾನು ಜಗಳಕ್ಕೆಲ್ಲ ಹೋಗುವವನೇ ಅಲ್ಲ, ಮತ್ತು ನಾನು ಬರುವವನು ಒಬ್ಬ ಜಗಳ ಮಾಡೋಕ್ಕೆ ಸಾಧ್ಯವ? ಗುಂಪು ಕಟ್ಕೊಂಡು ಬಂದರೆ ಏನಾದ್ರು ಮಾಡ್ಬೋದು. ಆ ಗುಂಪು ಪ್ರಶ್ನೆಯೇ ಇಲ್ಲ, ನಮ್ಮಲ್ಲಿ ಗುಂಪುಗಾರಿಕೆ ಇಲ್ಲ. ನೀವು ಎಷ್ಟು ಜನ ಬೇಕಾದರೂ ಬನ್ನಿ, ನೀವು ಜಗಳ ಮಾಡದೇ ಇದ್ದರೆ ಮುಗ್ದೋಯ್ತು ಅಷ್ಟೇ, ಶಾಂತಿಯಿಂದ ಮಾತುಕತೆ ನಡೀತದೆ. ಆದರೆ ಆ ವಾದ ಮಾತ್ರ ನೇರ ಪ್ರಸಾರ ಮಾಡುವುದಕ್ಕೆ, ರೆಕಾರ್ಡಿಂಗ್ ಮಾಡುವುದಕ್ಕೆ ಅವಕಾಶವನ್ನು ಕೊಡಬೇಕು. ಯಾಕೆ ಕೇಳಿದ್ರೆ ಹಿಂದೆ ಎಲ್ಲ ಕೆಲವು ಸರ್ತಿ ಏನು ವಿದ್ಯಮಾನ ವಾದಗಳೆಲ್ಲ ನಡೆದಿದೆ ಅದಕ್ಕೆ ವಿರುದ್ಧವಾಗಿ ಎಲ್ಲ ಕೆಲವರು ಮಾತಾಡೋದೆಲ್ಲ ಹಿಂದೆ ನಮಗೆ ಗೋಚರಿಸಿದೆ. ಹಾಗಾಗಿ ಒಂದು ರೆಕಾರ್ಡ್ ಆಗಿಬಿಟ್ರೆ ಯಾವ ಕಾಲಕ್ಕೊಂದು ದಾಖಲೆ ಆಗಿರ್ತದೆ. ಹಾಗಾಗಿ ಧೈರ್ಯ ಇದ್ದರೆ ಮತ್ತು ಪುರ್ಸೊತ್ತು ಎರಡೂ ಇದ್ದರೆ ಯಾರಾದರೂ ಬನ್ನಿ ನೋಡೋಣ ಅಲ್ಲಿ. ಆದರೆ ವಾದಿರಾಜರು ಅನಂತೇಶ್ವರನನ್ನು ಶಿವ ಅಂತ ಹೇಳಿದ್ದಾರೆ ಎನ್ನುವಂಥ ಸುಳ್ಳನ್ನು ಮಾತ್ರ ಯಾವ ಕಾಲಕ್ಕೂ ಹೇಳಲಿಕ್ಕೆ ಹೋಗಬೇಡಿ, ಆಯಿತಾ. ಮತ್ತು ವಾದಿರಾಜರ ಮಾತಿಗೆ ಅರ್ಥ ಮಾಡಬೇಕಾದ್ರೂ ಅದಕ್ಕೊಂದು ಯೋಗ್ಯತೆಯೂ ಬೇಕು. ಹಾಗಾಗಿ ಅದನ್ನೆಲ್ಲ ಗಮನಿಸಿಕೊಂಡು ಅರ್ಥ ಮಾಡಿ ಅಂತ ಹೇಳಿಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಈ ಒಂದು ಕಿರು ವಾಕ್ ಸೇವೆಯನ್ನು ಅನಂತೇಶ್ವರ ದೇವರಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.